ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ವಿಡಿಯೋದಲ್ಲೇ ಹೇಳಿದಾಗೆ ಇವತ್ತು ಸಿಂಪಲ್ ಮೇಕಪ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಅದು ಸಿಂಪಲ್ ಪ್ರಾಡಕ್ಟಿಂದ ಅಷ್ಟೇ. ನಾನು ಫಸ್ಟಿಗೆ ಇಲ್ಲಿ ಬೇಬೀಸ್ ಕ್ರೀಮ್ನ ತೊಗೊಂಡಿದ್ದೀನಿ, ಜಾನ್ಸನ್ಸ್ ಬೇಬಿ ಕ್ರೀಮ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಮಾಯ್ಶ್ಚರೈಸ್ ಆಗಿ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ನನಗೆ ನನ್ನ ಸ್ಕಿನ್ಗೆ ತುಂಬಾ ಅಡ್ಜಸ್ಟ್ ಆಗಿದೆ. ಇಲ್ಲ ಅಂದರೆ ನಾನು ನಿವಿಯಾ ಮಾಯ್ಶ್ಚರೈಸ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಈ ಕ್ರೀಮ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಮಾಯ್ಶ್ಚರೈಸ್ಗೆ. ಜಾನ್ಸನ್ಸ್ ಬೇಬಿ ಕ್ರೀಮ್ನ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಇದು ನನ್ನ ಸ್ಕಿನ್ಗೆ ತುಂಬಾ, ಇದನ್ನು ಹಾಕಿದ ತಕ್ಷಣ ಸ್ಕಿನ್ನು ಫುಲ್ಲು ಗ್ಲೋ ಆಗಿ ಬರುತ್ತೆ. ನನಗಷ್ಟು ಅಡ್ಜಸ್ಟಬಲ್ ಆಗಿದೆ ಇದು, ನೋಡ್ತಾ ಇರ್ಬೋದು ನೀವು. ಅಂದರೆ ನೆಕ್ಗೂ ಅದನ್ನು ಯೂಸ್ ಮಾಡೋದನ್ನ ಮರಿಬೇಡಿ. ಸ್ವಲ್ಪ ನಮ್ಮ ಮುಖಕ್ಕೆ ಮತ್ತು ನೆಕ್ಗೆ ಸೇಮ್ ಕಲರ್ ಬರಬೇಕಲ್ವ, ಹಾಗಾಗಿ. ಇಲ್ಲಾಂದರೆ ಫೇಸೇ ಒಂಥರ ನೆಕ್ಕೆ ಒಂಥರ ಇದ್ದರೆ ಅದು ಲುಕ್ಕಾಗಿ ಕಾಣಿಸಲ್ಲ. ಹಾಗಾಗಿ ಇದನ್ನು ತುಂಬಾ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಹಚ್ಕೊಳ್ಳಿ. ನೋಡ್ತಿರ್ಬೋದು ಯಾವ ಥರ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ಮೂಗತ್ರ ಎಲ್ಲ ನೋಡಿ ಆಗಲೇ ಶೈನಿಂಗ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ. ಹಾಗೆ ನಾನು ನೆಕ್ಸ್ಟ್ ಏನು ಯೂಸ್ ಮಾಡ್ತೀನಿ ನೋಡಿ. ಹಾಗೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಿ, ಅದು ಫುಲ್ ಅಬ್ಸರ್ವ್ ಆಗಬೇಕಲ್ವ ಸ್ಕಿನ್ನಿಗೆ. ಹಾಗಾಗಿ ಅದು ಸ್ವಲ್ಪ ಡ್ರೈ ಆಗಲಿ ಸಾಕು, ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ತುಂಬ ಚೆನ್ನಾಗಿದೆ ಜಾನ್ಸನ್ಸ್ ಬೇಬಿ ಕ್ರೀಮು. ನೆಕ್ಸ್ಟು ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಡೈಲಿ ರೋಟೀನ್ಗೂ ಸಹ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇದು ಅಷ್ಟೇ ತುಂಬಾ ನ್ಯಾಚುರಲಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೆಕ್ಕಿಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಬ್ರಷಿಂದನೂ ಯೂಸ್ ಮಾಡ್ಕೊಳ್ಳಿ, ಕ್ರೀಮ್ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಕೈಯಿಂದನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಬಟ್ ಕಣ್ಣತ್ರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಆಲ್ರೆಡಿ ಎಷ್ಟು ಗ್ಲೋ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಅದೇ ಈ ಕ್ಯಾಮ್ರಕ್ಕಿಂತ ನಾವು ಡೈರೆಕ್ಟಾಗಿ ನೋಡಿದಾಗ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರದಲ್ಲಿ ಅಷ್ಟು ನಿಮಗೆ ಕ್ಲಾರಿಟಿಯಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ಈ ಥರ ಮೇಕಪ್ ಮಾಡಿಕೊಂಡ್ರೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಕಣ್ಣತ್ರ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಒರೆಸ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಪಿನ್ಸ್ BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಸನ್ ಪ್ರೊಟೆಕ್ಟ್ ಕೂಡ ಹೌದು. ಇದರಲ್ಲಿ ಇನ್ನೊಂದು ಗೋಲ್ಡ್ ಕಲರ್ ಬರುತ್ತೆ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈ ಸಲ ನನಗೆ ಗೋಲ್ಡ್ ಕಲರ್ ಸಿಗಲಿಲ್ಲ, ಹಾಗಾಗಿ ನಾನು ಇದನ್ನೇ ಆಲ್ಮೋಸ್ಟ್ ಇದು ಖಾಲಿ ಆಗ್ತಾ ಬರ್ತಾ ಇದೆ. ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಇದಂತೂ ಫುಲ್ಲು ನೀಟಾಗಿ ಬ್ರೈಟಾಗಿ ಬರುತ್ತೆ. ಹಾಗಾಗಿ ನೋಡಿ ಆಲ್ಮೋಸ್ಟ್ ಖಾಲಿಯಾಗಿದೆ. ಇದನ್ನು ಈಗ ಅಪ್ಲೈ ಮಾಡ್ತೀನಿ. ನೋಡಿ ಯಾವ ಥರ ನನ್ನ ಸ್ಕಿನ್ನು ಇನ್ನೂ ಯಾವ ಥರ ಬ್ರೈಟಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದು ಸ್ಪಿನ್ಸ್ BB ಕ್ರೀಮ್ ಚೆನ್ನಾಗಿದೆ ಮಾತ್ರ. ಇದು ಎಷ್ಟು ಐ ಥಿಂಕ್ 150 ಆರ್ 120 ಸಮಥಿಂಗ್ ಇರ್ಬೋದು, ಮರ್ತೋಗಿದ್ದೀನಿ ನಾನು. ನೋಡಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಜಾಸ್ತಿ ಹಾಕಲ್ಲ ನಾನು, ಸ್ವಲ್ಪ ಯೂಸ್ ಮಾಡ್ಕೋತಿದ್ದೀನಿ. ನೋಡಿ ಸ್ಕಿನ್ ನೀವೇ ನೋಡ್ತಾ ಇರ್ಬೋದು ಸ್ಕಿನ್ ಹೇಗೆ ಬ್ರೈಟ್ ಬರ್ತಾ ಇದೆ ಅಂತ. ಕ್ಯಾಮ್ರಾ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಹತ್ರದಿಂದನೇ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಸ್ಕಿನ್. ಇನ್ನೂ ಸ್ವಲ್ಪ ನಮ್ಮ ಕಣ್ಣತ್ರ ಎಲ್ಲ ಡಾರ್ಕ್ ಇದೆ ಅಂದರೆ ನಾವು ಡಬಲ್ ಹಾಕ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಬಟ್ ನೀಟಾಗಿ ಅಬ್ಸರ್ವ್ ಆಗಬೇಕು, ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮುಖಕ್ಕೆಲ್ಲ. ನೀಟಾಗಿ ಚೆನ್ನಾಗಿರುತ್ತೆ. ಅದೆಲ್ಲ ಫುಲ್ ಅಬ್ಸರ್ವ್ ಆದಮೇಲಂತೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಗಂತೂ ಹಾಕಲೇಬೇಕು, ಯಾಕಂದರೆ ಅದಕ್ಕೂ ಸ್ವಲ್ಪ ಮ್ಯಾಚ್ ಆಗಬೇಕಲ್ವ ಫೇಸ್ಗೂ ಮತ್ತು ಕತ್ತಿಗೆಲ್ಲ. ನೋಡ್ತಾ ಇರ್ಬೋದು ಈಗ ನೀವು. ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ನೋಡಿ. ಈಗ ನಿಮಗೆ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಅಂತ ಅನಿಸಿದ್ರೆ ಇದು ಇನ್ನೊಂದು ಸಲ ನೆಕ್ಸ್ಟ್ ಕೋಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ತೊಗೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇದು ತುಂಬಾ ಇಷ್ಟ ನನಗೆ. ಆ್ಯಕ್ಚುಲಿ ನನ್ನ ತಂಗಿನೂ ಸಹ ಇದು ಡೈಲಿ ಕಾಲೇಜ್ಗೆ ಹಾಕ್ಕೊಂಡು ಹೋಗ್ತಾಳೆ. ಚೆನ್ನಾಗಿದೆ ಈ ಕ್ರೀಮು ಮಾತ್ರ. ನಾವೇನು ಇದು ಸ್ಪಿನ್ಸ್ BB ಕ್ರೀಮ್ ಹಾಕಿದ್ರೆ ನಾವೇನು ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಯಾಕಂದರೆ ಸ್ಪಿನ್ಸ್ BB ಕ್ರೀಮು ಸ್ಪಿನ್ಸ್ ಪೌಡರ್ ಹಾಕ್ಕೊಂಡಿದ್ರೆ ಸೂಪರ್ವಾಗಿರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ತುಂಬ ಮೇಕಪ್ ಸೆಟ್ಲ್ ಆಗಿರಬೇಕು ಅಂತಂದರೆ ಬನಾನಾ ಪೌಡರ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬನಾನಾ ಪೌಡರೆಲ್ಲ ಯೂಸ್ ಮಾಡಿಕೊಂಡು ಫೌಂಡೇಶನ್ ಯೂಸ್ ಮಾಡಿ ಯಾವ ಥರ ಮೇಕಪ್ ಮಾಡಬೇಕು ಅಂತ ಅದನ್ನು ನಿಮಗೆ ತೋರಿಸ್ತೀನಿ ನಾನು. ಈಗ ನೆಕ್ಸ್ಟ್ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಸ್ಪಿನ್ಸ್ BB ಪೌಡರು. ಚೆನ್ನಾಗಿರುತ್ತೆ ಇದು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಲಿಪ್ಗೆ
ಲಿಪ್ ಬಾಮ್ ಹಾಕೋತಾ ಇದ್ದೀನಿ. ಲಿಪ್ ಸ್ವಲ್ಪ ಮಾಯ್ಶ್ಚರೈಸ್ ಆಗಿರಬೇಕಲ್ವ, ಇಲ್ಲಾಂದರೆ ಲಿಪ್ಸ್ಟಿಕ್ ಆದಾಗ ಒಂಥರ ಅದು ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಲಿಪ್ಗೆ ನಾನು ಮಾಯ್ಶ್ಚರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ನಂಗೆ ತುಂಬಾ ಇಷ್ಟ ಈ ಲಿಪ್ ಬಾಮ್. ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು. ಇಲ್ಲಾಂದರೆ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ, ಅದರಲ್ಲಿ ಲಿಪ್ ಲೈಟ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ಇದಿಲ್ಲ ಕಡಿಮೆಗೆ ಸಿಗುವಂಥ ಪ್ರಾಡಕ್ಟು. ನಾವು ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ಇಲ್ಲಿ ಸ್ಪಿಂಜ್ ಬೇಬಿ ಪೌಡ್ರನ್ನು ಯೂಸ್ ಮಾಡ್ತಿದ್ದೀನಿ. ನಮ್ಮ ಡಸ್ಕಿ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಬಟ್ ಏನೇ ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಲೈಟಾಗಿ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೂ ಯಾವ ಥರನೇ ಪ್ರಾಬ್ಲಮ್ ಆಗೋಲ್ಲ. ಜಾಸ್ತಿ ಮೇಕಪ್ ಹಾಕ್ಕೊಂಡ್ರೂ ಒಬ್ಬೊಬ್ರು ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ರು ಸ್ಕಿನ್ಗೆ ಅಡ್ಜಸ್ಟ್ ಆಗೋಲ್ಲ. ನನಗೆ ಇಷ್ಟ ಪ್ರಾಡಕ್ಟಿಂದ ನನಗೆ ಸಾಕು ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಸ್ಕಿನ್ಗೆ ಇಷ್ಟ ಪ್ರಾಡಕ್ಟ್ನ ನಾನು ಯೂಸ್ ಮಾಡೋದು. ನಿಮಗೆ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫೌಂಡೇಶನ್ ಎಲ್ಲ ಯೂಸ್ ಮಾಡಿ ನಾನು ಯಾವ ಥರ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಹೀಗೆ ನೋಡ್ತಾ ಇರಿ. ಈಗ ಸ್ವಲ್ಪ ಬ್ಲ್ಯಾಕ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಕೋಟ್ನ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸ್ಪಿಂಜ್ ಬೇಬಿನ ಹಾಕ್ಕೊಂಡು ಕಣ್ಣಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕಣ್ಣಿಗೆ ಚೆನ್ನಾಗಿರುತ್ತೆ. I hear the beat, it's in my chest, got me feeling some kind of way. I confess the rhythm takes over, no room to rest. My heart's dancing, it's a love conquest. Oh, the melody, it's smooth and sweet, like honey dripping from a golden bee. It's the soundtrack to my soul's heat, making me move from my head to my feet. My heartbeat, yeah. ಫೈನಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸಿಂಪಲಾಗಿ ನಾವೇ ಮನೆಯಲ್ಲಿ ಯಾವ ಥರ ಮೇಕಪ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ನೋಡ್ಬೋದು. ನೋಡಿ ಎಲ್ಲ ಫುಲ್ಲು ನೀಟಾಗಿ ಬಂದಿದೆ. ಈಗ ನೆಕ್ಸ್ಟು ಐಬ್ರೋ. ನಮಗೆ ಎಲ್ಲಿ ಐಬ್ರೋ ಕಡಿಮೆ ಇದೆ ಅಲ್ಲಿ ಮಾತ್ರ ಫಿಲ್ ಮಾಡ್ಕೊಳ್ಳಿ. ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ. ನಾವು ಫುಲ್ ಐಬ್ರೋ ಮೆತ್ಕೊಂಡ್ರೂ ಅಷ್ಟು ನೀಟಾಗಿ ಬರಲ್ಲ. ನಮಗೆ ಎಲ್ಲಿ ಒಂದು ಸ್ಪಾಟಲ್ಲಿ ಸ್ವಲ್ಪ ಕಡಿಮೆ ಇದೆ ಹೇರ್ ಅಂತ ಅನಿಸುತ್ತೆ ಅಲ್ಲಿ ನಾವು ಐಬ್ರೋನ ಫಿಲ್ ಮಾಡಿಕೊಂಡ್ರೆ ತುಂಬಾ ಲುಕ್ ಬರುತ್ತೆ. ಈಗ ನೋಡಿ ಈ ಐಬ್ರೋಗೂ ಈಗ ನಾನು ಐಬ್ರೋ ಫಿಲ್ ಮಾಡಿದಾಗಲೂ ಹೆಂಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟು ಐಬ್ರೋನ ನೀಟಾಗಿ ಬ್ರಷಿಂದ ಸೆಟಲ್ ಮಾಡ್ಕೊಳ್ಳಿ, ಆಮೇಲೆ ನೀವು ಐಬ್ರೋನ ಫಿಲ್ ಮಾಡಿ. ನಾನು ಇಲ್ಲಿ ನೋಡಿ ಈ ಐಬ್ರೋ ಫಿಲ್ಲರಿಂದ ಫಿಲ್ ಮಾಡ್ತಾಯಿದ್ದೀನಿ. ನನಗೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ನಾನು ಸ್ವಲ್ಪ ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಈಗ ನೋಡ್ತಿರ್ಬೋದು ನೀವು ಎಲ್ಲಿ ಕಡಿಮೆ ಇದೆ ಅಂದ್ಬಿಟ್ಟು ಎಡ್ಜಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಇಲ್ಲಿ ಸ್ವಲ್ಪ ನನಗೆ ಇಲ್ಲಿ ಕಡಿಮೆ ಇದೆ ನೋಡ್ತಿರ್ಬೋದು ನೀವು. ನಾನು ಅಲ್ಲಿ ಸ್ವಲ್ಪ ಫಿಲ್ ಮಾಡ್ಕೋತೀನಿ ಅಷ್ಟೇ. ಅಲ್ಲಿ ಫಿಲ್ ಮಾಡಿಕೊಂಡ್ರೆ ಅದು ಸೆಟಲಾಗಿ ನ್ಯಾಚುರಲ್ ಐಬ್ರೋ ಥರನೇ ಕಾಣಿಸುತ್ತೆ. ಹಾಗಾಗಿ ನೋಡಿ ಈ ಐಬ್ರೋಗೂ ಆ ಐಬ್ರೋಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ತಾ ಇರ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸೆಟಲ್ ಆಗಿದೆ ಅಂತ. ಈ ಕಡೆದು ಸ್ವಲ್ಪ ಇನ್ನೂ ಬ್ರಷಿಂದ ಸ್ವಲ್ಪ ಟಚಪ್ ಕೊಡ್ಕೊಂಡು ನಾನು ಐಬ್ರೋನೂ ಸಹ ಇನ್ನೂ ಮಾಡಿಸಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಹೆಂಗೂ ಬರ್ತಿದೆ ಅಲ್ವಾ, ಆಗ ಮಾಡ್ಕೊಳ್ಳೋಣ ಅಂತ ಇನ್ನೂ ಐಬ್ರೋನೂ ಮಾಡಿಸಿಲ್ಲ. ಮತ್ತು ನಾನು ಈ ಕಡೆನೂ ಹಾಗೇ ಸ್ವಲ್ಪ ನಾನು ಎಲ್ಲಿ ಐಬ್ರೋಸ್ ಕಡಿಮೆ ಇದೆ ನನಗೆ ಅಲ್ಲಿ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಎಡ್ಜಸ್ಸಲ್ಲೂ ಅಷ್ಟೇ ಎಡ್ಜ್ ಕಾರ್ನಲ್ಲಿ ನೀವು ಫಿಲ್ ಮಾಡಿಕೊಂಡ್ರೆ ನಮ್ಮ ಮೇಕಪ್ಗೂ ಫುಲ್ಲು ಲುಕ್ಕಾಗಿ ಕಾಣಿಸುತ್ತೆ. ಯಾಕಂದರೆ ಎಡ್ಜಲ್ಲೇ ಐಬ್ರೋ ಕರೆಕ್ಟಾಗಿಲ್ಲ ಅಂದರೆ ಅದು ಅಷ್ಟು ಮೇಕಪ್ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಈ ಕಡೆ ಸ್ವಲ್ಪ ಫಿಲ್ ಮಾಡ್ಕೋತೀನಿ ನಾನು. ಇಲ್ಲಿ ಫುಲ್ಲು ಅಷ್ಟು ಯೂಸ್ ಮಾಡಲ್ಲ ನಾನು, ಸ್ವಲ್ಪ ಲೈಟಾಗಿ ಹಾಕೋತೀನಿ ಅಷ್ಟೇ. ನನಗೆ ಡಾರ್ಕಾಗಿ ಇಷ್ಟ ಇಲ್ಲ. ನಿಮ್ಗೆ ಬೇಕು ಅಂದರೆ ಹಾಕೋಬೋದು, ಬಟ್ ಲೈಟಾಗಿ ಹಾಕ್ಕೊಳ್ಳಿ, ಮೇಕಪ್ಗೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಒಬ್ಬರಿಗೆ ಐಬ್ರೋ ಕಡಿಮೆ ಇರೋದ್ರಿಂದ ಐಬ್ರೋ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಅವರು ಬ್ರೌನ್ ಐಬ್ರೋಸ್ ಬರುತ್ತಲ್ಲ ಅದು ಯೂಸ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಬ್ಲ್ಯಾಕ್ ಮತ್ತು ಬ್ರೌನ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ನ್ಯಾಚುರಲಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಯಾವ ಥರ ಬಂದಿದೆ ಅಂತ ಮೇಕಪ್. ವಾವ್ ಅಲ್ವಾ. ಈಗ ನಾನು ಫೈನಲಿ ಇಲ್ಲಿ
ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಕ್ಯಾಮ್ರಾ ನೋಡಿ ಹಾಕೊಳ್ಳೋದೇ ನನಗೊಂದು ದೊಡ್ಡ ಸ್ಟ್ರಗಲ್ ಅಂತಲೇ ಹೇಳ್ಬೋದು. ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೆ. ಕನ್ನಡಿ ನೋಡೋದಕ್ಕೂ ಮತ್ತು ಕ್ಯಾಮ್ರಾದಲ್ಲಿ ಹಿಂಗೆ ಹಾಕ್ಕೊಳ್ಳೋದಕ್ಕೂ ತುಂಬಾ ಒಂಥರ ಡಿಫ್ರೆನ್ಸ್ ಅನಿಸುತ್ತೆ ನನಗೆ. ಹಾಗಾಗಿ ಹಾಕೋಕ್ಕೆ ಆಗ್ತಿಲ್ಲ. ಬಟ್ ಟ್ರೈ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಹಾಕ್ಕೊಳ್ಳೋಕ್ಕೆ ನೋಡಿ. ಬಟ್ ಇದು ತುಂಬಾ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಫುಲ್ ನೀಟಾಗಿ ಬರುತ್ತೆ, ನೀಟಾಗಿ ಹಾಕ್ಕೋಬೋದು, ಸ್ಪ್ರೆಡ್ ಆಗೋಲ್ಲ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಕಣ್ಣು ಕೆಳಗಡೆ ಸ್ವಲ್ಪ ಪೌಡರ್ನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೋಸ್ಕರ ಟ್ರೈ ಮಾಡ್ತೀನಿ. ಅಂದರೆ ಸ್ವಲ್ಪ ಕೆಳಗಡೆ ಬಂದುಬಿಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟಾಗಿ ಹಾಕ್ಕೊಂಡಿದ್ದೀನಿ ನಾನು. ನಾವು ಯಾವ ಥರ ಸ್ಯಾರಿನ ವೇರ್ ಮಾಡ್ತೀವಿ, ಇಲ್ಲ ಯಾವ ಥರ ಡ್ರೆಸ್ನ ಹಾಕೋತೀವಿ, ಅದ್ರ ಮೇಲೆ ನಾವು ಮೇಕಪ್ನ ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಮೇಕಪ್ ಜಾಸ್ತಿ ಇದ್ದರೆ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನಾವು ಡ್ರೆಸ್ ಎಲ್ಲ ಹಾಕೋತೀವಿ ಅಂತಂದರೆ ಲೈಟಾಗಿ ಹಾಕ್ಕೊಂಡು ಹೇರ್ ಬಿಟ್ಕೊಂಡ್ರೆ, ಫ್ರೀ ಹೇರ್ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಫಸ್ಟ್ಗೆ ಈಗಲಿದ್ಕು ನನ್ನ ಮುಖದಲ್ಲಿ ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಾನು ಆಮೇಲೆ ಬ್ರೌನ್ದು ಐಬ್ರೋ ಸ್ವಲ್ಪ ಯೂಸ್ ಮಾಡ್ಕೋತೀನಿ, ಇನ್ನೂ ಚೆನ್ನಾಗಿ ಬರುತ್ತೆ ಐಬ್ರೋ. ಹಾಗಾಗಿ ಮೇಯ್ನಾಗಿ ಐಬ್ರೋ, ಕಾಜಲೆಲ್ಲ ಕಣ್ಣಿಗೆ ತುಂಬ ಲುಕ್ಕಾಗಿದ್ದರೆ ನಮ್ಮ ಮುಖ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಈಗ ಲಿಫು ಸಹ ಮಾಯ್ಶ್ಚರೈಸ್ ಆಗಿದೆ ನನ್ನದು, ನೋಡ್ತಿರ್ಬೋದು. ಲಿಪ್ಪು ಸಹ ಮಾಯ್ಶ್ಚರೈಸ್ ಆಗಿದೆ. ನಾನಿಲ್ಲಿ ರೆಡ್ ಲಿಫ್ಟ್ನ ಯೂಸ್ ಮಾಡ್ತಾಯಿದ್ದೀನಿ, ರೆಡ್ ಲಿಪ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಇದನ್ನೇ ನಾನು ನಿಯರ್ ಬೈ ಶಾಪಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ತೊಗೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನು ಒಂದು ಲಿಪ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಯಾವ ಶೇಡ್ ಎಲ್ಲ ಹೋಗ್ಬಿಟ್ಟಿದೆ ಗೊತ್ತಿಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ಲೋ ಆಗಿ ಕಾಣಿಸ್ತಿದೆ ತುಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ. ಫೈನಲಿ ಬಿಂದಿ ಹಾಕ್ಕೊಂಡೆ. ಈಗ ಸ್ವಲ್ಪ ಐ ಶ್ಯಾಡೋನ ಫಿನಿಷ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಐ ಶ್ಯಾಡೋನ ಹಾಕೋತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಲೈಟಾಗಿ ಹಾಕೋತೀನಿ ಅಷ್ಟೇ. ನೋಡಿ ಹೀಗೆ ಸ್ವಲ್ಪ ಲೈಟಾಗಿ ಐ ಶ್ಯಾಡೋನ ಫಿಲ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪನೇ ಹಾಕೋತಾ ಇರೋದು, ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಹಾಗಾಗಿ ತೆಗೆದು ಫಿಲ್ ಮಾಡ್ಕೊಂಡ್ರೆ ನನ್ನ ಒಂದು ಮೇಕಪ್ ಲುಕ್ ಫುಲ್ ಪರ್ಫೆಕ್ಟಾಗಿ ಆಗುತ್ತೆ. ಫೈನಲಿ ನೋಡಿ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ. ನಾನು ಲಾಸ್ಟಲ್ಲಿ ಗ್ಲೋ ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಲಿಂಕ್ ಬೇಕು ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಯಾವ ಥರ ಶೈನ್ ಬರುತ್ತೆ ಅಂತ ನೋಡಿ. ಇದನ್ನು
ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಯಾಕಂದರೆ ನಾನು ಇದನ್ನು ಈಗ ಯೂಸ್ ಮಾಡ್ತಿದ್ದೀನಿ, ಹಾಗಾಗಿ ಇದು ನನಗೆ ಸ್ಕಿನ್ಗೆ ಅಡ್ಜಸ್ಟ್ ಆದಮೇಲೆ ನಾನು ಇದನ್ನು ರಿವ್ಯೂ ಕೊಡೋಣ ಅಂತ ಅಷ್ಟೇ. ಫೈನಲಿ ಯಾವ ಥರ ಲುಕ್ ಬಂದಿದೆ ಅಂತ ನೀವೇ ನೋಡಿ.